ಉಪ್ಪಿಟ್ಟ ಉದುರ್ರಿ ಹಾ ಉಪ್ಪಿಟ್ಟು ಉದುರ್ರಿ ಉದ್ರ ಹೌದು ಉಳ್ಳಾಗಡ್ಡಿ ಪದರ್ರಿ ಹೌದು ಉಪ್ಪಿಟ್ಟ ಉದುರ್ರಿ ಉಳ್ಳಾಗಡ್ಡಿ ಪದರ್ರಿ ಪದರ್. ನೀವು ಕೇಳಬೇಡ್ರಿ ನನ್ನ ಹೆಸರು ನನಗೆ ಆತದ ನೆದರ್ರಿ. ಏಯ್ ಹೆಣಮಕ್ ಮಾಡ್ತಿದ್ರು. ಈಗ ಇದೇ ಊರಿನ ಪ್ರತಿಭೆ ಇವರು. ಬರ್ಲಿ, ಮತ್ತೊಮ್ಮೆ ಜೋರದ ಚಪ್ಪಾಳೆ. ಈ ವೇದಿಕೆ ಸೇರಿರೋದು ಬಹಳ ಖುಷಿ ಆಗತ್ತೆ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಹೋಗಿ ಬನ್ರಿ. ಮತ್ ಹಿಂಗ್ ತಲೆ ತಿಂದ್ಬೇಡ್ರಿ. ಇಲ್ರಿ ನನಗೆ ಗೊತ್ತಿರೋ ಉತ್ತರ ಏನಾರ ಇದ್ರೆ ತಗೊಂಬರ್ತೀನಿ. ತಗೋಬರ್ರಿ ತಗೋಬರ್ರಿ. ಮೇಡಮ್ ಆ ಮೇಡಮ್ ಇವನ್ ಮತ್ತೆ ಬಂದಾಗರು. ಮೇಡಮ್ ಜಂಬ ನೋಡಿ ಮೇಡಮ್ ಎಷ್ಟಿದೆ ಅವಳಿಗೆ. ಏ ಯಾಕಮ್ಮ ಯಾಕೆ ನೋಡಿ ನಾನು ಹೇಳ್ತಾ ಇದೀನಿ. ಅವಳು ಒಗಟ್ ಕೇಳಿದ್ಲು ಗುಡಿ ಹಿಂದೆ ಗುಂಡ್ಗಲ್ಲು ಅಂತ. ಲವಂಗ ತಾನೆ. ನಾನು ಹೇಳ್ದೆ ಲವಂಗ ಅಂತ. ನಿನ್ ಗೊತ್ತಿಲ್ಲ ಕಣೋ ಅಂತ ಜಂಬ ತೋರಿಸ್ತವಳು ನೋಡು. ಏನ್ ನಿಂದು ಗುಡಿ ಹಿಂದೆ ಗುಂಡ್ಗಲ್ ಅಂದ್ರೆ ಏನ್ ಹೇಳಿದ್ರು ಅದು ಹೂ ಅಂತ ಒಪ್ಕೋಬೇಕು ಅಷ್ಟೇ. ಎಕ್ಸ್ಟ್ರಾ ಮಾತಾಡಂಗಿಲ್ಲ. ಏನ್ ನಿನ್ ಸಮಸ್ಯೆ? ಲವಂಗ ಹೌದಾ? ಅಲ್ಲ ಇಲ್ಲ ಲವಂಗ ಇಲ್ಲ. ಗುಡಿ ಹಿಂದೆ ಗುಂಡ್ಗಲ್ ಅಂದ್ರೆ ಲವಂಗ ಅಲ್ಲ ಮತ್ತ ತುರ್ಬಾ ತುರ್ಬು. ಓ ಗುಡಿ ಹಿಂದೆ ಗುಂಡ್ಗಲ್ಲು. ಗುಂಡ್ಗಲ್ಲು. ಓ ಚೆನ್ನಾಗಿ ಮಾಡಿದೆ. ನೀನ್ ಹಾಕೊಂಡಿದ್ಯಾ ಅದಕ್ಕೆ ನಿಂಗೆ ಗೊತ್ತಾಯ್ತು. ನಾನು ಹಾಕಿಲ್ಲ ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ಇರ್ಲಿ, ಇನ್ನೊಂದ್ಸತಿ ಈ ತರ ಪ್ರಶ್ನೆ ಗಿಶ್ನೆ ಎಲ್ಲ ಕೇಳ್ಬಿಟ್ಟ ಅಂದ್ರೆ ನಮ್ಮ ಅಜ್ಜಿನ ಕರ್ಸ್ಬಿಡ್ತೀನಿ. ಹೋಗು. ಇದಕ್ಕೆ ಉತ್ತರ ಹೇಳ್ಬೇಕಂದ್ರೆ ಅವ್ರು ವಾಣಿ ವಿಲಾಸ್ ಶಾಲೆಯಲ್ಲಿ ಓದಿರ್ಬೇಕು ಅಥವಾ ವಾಣಿ ವಿಲಾಸ್ ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೇಕು. ನಾನೀಗ ಡ್ಯಾನ್ಸ್ ಟೀಚರ್ ಆಗಿ ಸೇರ್ಕೋತಾ ಇದ್ದೀನಿ. ಅಭಿಷೇಕ್ ಸರ್ಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಹಾಗೆ ನಮ್ಮ ರೂಪಾ ಮೇಡಮ್ಗೂ ಕೂಡ ಅಸಿಸ್ಟೆಂಟ್ ಆಗಿರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಮುಂದಿನ ವರ್ಷಕ್ಕೆ ಇದೇ ಉತ್ತರ ಕೇಳೋ ನಾನು ಆನ್ಸರ್ ಮಾಡ್ತೀನಿ. ಉತ್ತರ ಏನ್ ಗೊತ್ತಾ? ಹೇಳ್ಬಿಡು ಪ್ಲೀಸ್. ಉತ್ತರ ಬಂದ್ಬಿಟ್ಟು ಎಮ್ಮೆ. ಹೆಂಗೋ ಹೆಂಗಂತ ಗೊತ್ತಾಗ್ಬೇಕಂದ್ರೆ ವಾಣಿ ವಿಲಾಸಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಈ ಈ ಶಾಲೆಯಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಮೇಡಮ್. ಈ ತರ ಬ್ಲಾಕ್ ಮೇಲ್ ಮಾಡ್ಬೇಕು. ಬ್ಲ್ಯಾಕ್ ಮೇಲ್ ಅಲ್ಲ, ಈ ತರ ನಾಲೆಜ್ ಇರಬೇಕು. ಇದಕ್ಕೆ ಉತ್ತರ ಹೇಳ್ತಾ ಹೋದ್ರೆ ಸಂಪೂರ್ಣ ರಾಮಾಯಣ ಬರುತ್ತೆ. ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಪೂರ್ತಿ ರಾಮಾಯಣ ಬರ್ತದೆ. ನೀ ಟೈಪ್ ಮಾಡ್ಬಿಟ್ಟು ಮೆಸೇಜ್ ಕಳಿಸ್ತೀಯ. ಇವತ್ತು ಅಷ್ಟೇ ನೈಟ್ ಅಷ್ಟೇ ಓದ್ತೀನಿ. ಅಷ್ಟೇ. ನೀವ್ ಹೆಂಗಂತೀರ ಹಂಗೆ. ಥ್ಯಾಂಕ್ ಯು. ಬರ್ಲಿ ಜೋರದ ಚಪ್ಪಾಳೆ ನಮ್ಮ ಪಾಟೀಲ್ ಅವರಿಗೆ. ಮಜಾ ಭಾರತದಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಆಕ್ಟನ್ನ ಮಾಡಿಸಿದ್ರು. ಅದಾದ ನಂತರ ಈ ಊರಿಗೆ ಬಂದು ಸೇರ್ಕೊಂಡ್ರು. ಇದೇ ನಿಮ್ಮ ಊರು. ಬಟ್ ಅಲ್ಲಿ ಯಾಕಿಲ್ಲ ಅಂತ ನಾನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಯಾಕೆ ಇಲ್ಲ ಅಂತಂದ್ರೆ ನಾನು ಕಲಬುರಗಿಲಿ ಇರಬೇಕಾಗಿರೋ ಅನಿವಾರ್ಯ ಇತ್ತು. ಆಮೇಲೆ ನಾವು ಊರಿಗೆ ಬಂದು ಸೇರ್ಕೊಂಡಿದ್ದು. ಅದಕ್ಕೆ ಮುಂಚೆ ನಾನು ಸೇರ್ಕೊಂಡಿದ್ದು ವಾಣಿ ವಿಲಾಸ್ ಶಾಲೆಯಲ್ಲಿ. ನಾನು ಇದೇ ಶಾಲೆಯಲ್ಲಿ 10 ವರ್ಷಗಳ ಮೊದಲು ಕೆಲಸ ಮಾಡ್ತಾ ಇದ್ದೆ. ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೆ ಇಲ್ಲಿ. ಸೊ ಆ ಟೈಮಿಗಿಂದ ನಾಲೆಜು ಇನ್ನೂ ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ಥರ ಒಂದು 10 ವರ್ಷದ ಹಿಂದೆ ನಾವು 10 ವರ್ಷದ ಹಿಂದೆ ಕಲಿಸಿದ್ದು, ಅವರು 10 ವರ್ಷದ ಹಿಂದೆ ಕಲಿತಿದ್ದು ಈ ಗಾದೆ ಮಾತುಗಳಲ್ಲಿ ಒಗಟುಗಳಲ್ಲಿ ಎಲ್ಲೂ ಬರೆಯೋಲ್ಲ, ಎಲ್ಲೂ ಓದಲ್ಲ. ಬಟ್ ಅದು ನಮ್ಮ ತಾತಂದ್ರಿಂದ ಅಜ್ಜಿಂದರಿಂದ ಅವರು ಮಕ್ಕಳಿಗೆ ಹೇಳಿ ಮೊಮ್ಮಕ್ಕಳಿಗೆ ಹೇಳಿ ಇಲ್ಲಿವರೆಗೂ ಬಂದಿದ್ದು. ಸೊ ಅದೇ ಒಂದು ಒಗಟುಗಳನ್ನು ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಸಂಪೂರ್ಣ ರಾಮಾಯಣವನ್ನು ಕೂಡ ಕಲಿಸ್ಬೋದು. ಈ ಒಂದು ಒಗಟಿನ ಉತ್ತರ ಪೂರ್ತಿ ರಾಮಾಯಣ ಬರುತ್ತೆ. ಕುಂತಿ ಭೋಜನ್ ಮಕ್ಕಳಿಗೆ 14 ವರ್ಷದಲ್ಲಿ ಆಶ್ರಯ ಕೊಟ್ಟೋನ್, ಹೆಂಡತಿ ತಮ್ಮನ್ ಕೊಂದೋನ್, ಅಣ್ಣನ್ ಹೆತ್ತಪ್ಪನ್ ಹೊತ್ಕೊಂಡು ತಿರ್ಗಾಡೋನ್ ರಾಣಿ ಯಾರು ಅಂದ್ರೆ ಎಮ್ಮೆ. ಕುಂತಿ ಮಕ್ಕಳಂದ್ರೆ ರಾಮರು. ರಾಮ ಲಕ್ಷ್ಮಣ ಅವರಿಗೆ ಅಜ್ಞಾತವಾಸದಲ್ಲಿ ಆಶ್ರಯ ಕೊಟ್ಟೋದು. ಅವರು ಅಪ್ಪ ಯಾರು ಅಂತಂದ್ರೆ ಯಮಧರ್ಮರಾಜ. ಯಮಧರ್ಮರಾಜನಿಗೆ ಹೊತ್ಕೊಂಡು ತಿರ್ಗಾಡೋದು ಯಾರು ಅಂತಂದ್ರೆ ಕೋಣ. ಕೋಣದ ಹೆಂಡತಿ ಹೆಸರು ಯಾರು ಅಂದ್ರೆ ಎಮ್ಮೆ. ಎಮ್ಮೆ ಎಮ್ಮೆ. ಸೊ ನಿಮ್ಮ ಮಕ್ಕಳು ಹೀಗೆ ಚುರುಕಾಗಿ ಓದ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ವಾಣಿ ವಿಲಾಸ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಚೆನ್ನಾಗಿ ಓದೋಕ್ಕೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಪಾಟೀಲ್ ಅವರೇ.